ತಂಡವಾಗಿ ಗುಂಪುಗಳಾಗಿ ನಾಡಿನಾದ್ಯಂತ ಸಂಚರಿಸಿದ್ದು ಇತಿಹಾಸದ ದಾಖಲೆಯಲ್ಲಿ ಕಾಣಬಹುದು. ದಕ್ಷಿಣ ಕರ್ನಾಟಕದಲ್ಲಿ ಸಂಚಾರ ಮಾಡಿ ಶಿವಗಂಗೆಯನ್ನು ಕೇಂದ್ರವನ್ನಾಗಿಸಿಕೊಂಡು ಶರಣರ ಪರಂಪರೆಯ ಧರ್ಮ ಪ್ರಚಾರರಾಗಿದ್ದು ಇಂದಿಗೂ ಕಾಣಬಹುದಾಗಿದೆ. ಅಂದು ಶರಣರು ಆರಿಸಿಕೊಂಡ ಕ್ಷೇತ್ರದಲ್ಲಿ ಶಿವಗಂಗೆ ಆಚಾರ್ಯ ಪರಂಪರೆಯ ಪರಿವಿಡಿದು ಬಂದ ಭೃಂಗಿ ಮಠವು ಶರಣರ ತಪೋನುಷ್ಠಾನದ ಕೇಂದ್ರವಾಯಿತು. ಭೃಂಗಿ ಮಠದಲ್ಲಿ ಭೃಂಗೇಶ್ವರ ಸ್ವಾಮಿಗಳು ತಪೋಗೈದು ಮಹಾಶಿವಯೋಗಿಯಾಗಿ ಗುರುತಿಸಿಕೊಂಡಿದ್ದ ದಾಖಲೆಗಳು ದೃಢಪಡಿಸುತ್ತವೆ. ಪುನರ್ ನಿರ್ಮಾಣಗೊಂಡಿರುವ ಶ್ರೀಮಠದ ಶಿಲಾಮಂಟಪ, ಶಿಲಾ ಕಂಬಗಳನ್ನು ನೋಡಿದಾಗ ಕಂಬದಲ್ಲಿರುವ ಶಿವಲಿಂಗ, ತಪೋನುಷ್ಠಾನ ಮಾಡುವ ಶಿವಯೋಗಿಯ ಭಂಗಿ, ಮರಳುಸಿದ್ದೇಶ್ವರರ ಮೂರ್ತಿಯ ಚಿತ್ರ, ಇನ್ನು ಹಲವು ಕೆತ್ತಿರುವ ಶಿಲ್ಪಗಳನ್ನು ಗಮನಿಸಿದಾಗ ಸಂಶೋಧಕರ ಪ್ರಕಾರ ಅತ್ಯಂತ ಪ್ರಾಚೀನವಾದ ಮಠವೆಂದು ಗುರುತಿಸಿದ್ದಾರೆ. ಹಲವು ಶತಮಾನಗಳಿಂದ ಪಾಳು ಬಿದ್ದ ಶ್ರೀಮಠ ಅಲ್ಲಿನ ಭೃಂಗೇಶ್ವರ ಸ್ವಾಮಿಗಳ ಶಿವ ತೇಜಸ್ಸಿನ ಪ್ರಭಾವ ಮತ್ತೊಮ್ಮೆ ಮಠದ ಪುನರ್ ನಿರ್ಮಾಣಕ್ಕೆ ಪ್ರೇರಣೆಯಾಗಿದ್ದು ಪವಾಡ ಸದೃಶವೆನಿಸಿದೆ. ಕ್ಷೇತ್ರದ ಇತಿಹಾಸದಲ್ಲಿ 64 ಮಠಗಳಿದ್ದವೆಂದು ಇತಿಹಾಸ ಸಾರುತ್ತದೆ. ಅಂತಹ ಮಠಗಳಲ್ಲಿ ಭೃಂಗಿ ಮಠವು ಮತ್ತೊಮ್ಮೆ ಶತಶತಮಾನಗಳವರೆಗೆ ಮುಂದುವರಿಕೆಯ ಭಾಗವಾಗಿದೆ. ಭೃಂಗಿ ಮಠವು ತನ್ನ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾಲದಲ್ಲಿ ಶ್ರೀಮಠವು ವಿವಾದಕ್ಕೀಡಾಗಿ ಸಂಪೂರ್ಣವಾಗಿ ಮಠದಿಂದ ಕೈತಪ್ಪಿ ಹೋಗಿ ಒಂದು ವಿಷಾದದ ಸಂಗತಿಯಾಗಿತ್ತು. ಪರಮ ಪೂಜ್ಯ ಶ್ರೀಗಳವರ 25 ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ಇಂದು ಭೃಂಗಿ ಮಠ ಉದ್ಘಾಟನೆಯಾಗುತ್ತಿದೆ. ಶಿವಗಂಗಾ ಮಹಾಕ್ಷೇತ್ರದ ಇತಿಹಾಸದಲ್ಲಿ 64 ಮಠಗಳಿದ್ದವೆಂದು ಇತಿಹಾಸ ಸಾರುತ್ತದೆ. ಅಂತಹ ಮಠಗಳಲ್ಲಿ ಭೃಂಗಿ ಮಠವು ಮತ್ತೊಮ್ಮೆ ಶತಶತಮಾನಗಳವರೆಗೆ ಮುಂದುವರಿಕೆಯ ಭಾಗವಾಗಿದೆ. ಭೃಂಗಿ ಮಠವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಶಿವಗಂಗಾ ಕ್ಷೇತ್ರದ ಇತಿಹಾಸದಲ್ಲಿ ಇದು ಒಂದು ಅವಿಸ್ಮರಣೀಯವಾದ ದಿವಸ. 16ನೇ ಶತಮಾನದಲ್ಲಿ ಯಡಿಯೂರಿನ ಸಿದ್ಧಲಿಂಗೇಶ್ವರರು 101 ವಿರಕ್ತರೊಡಗೂಡಿ ಶಿವಗಂಗಾ ಮಹಾಕ್ಷೇತ್ರಕ್ಕೆ ದಯಮಾಡಿಸಿದಾಗ ಶಿವಗಂಗೆಯ ಅಂದಿನ ಮಹಾಭಕ್ತ ಮಹಾಗಣಗಳು ನಡೆಮಡಿ ಹಾಸಿ ಸ್ವಾಗತಿಸಿದ್ದು ದಾಖಲಾರ್ಹ ಸಂಗತಿ. 12ನೇ ಶತಮಾನದಲ್ಲಿ ಅನುಭವ ಮಂಟಪಕ್ಕೆ ಅಕ್ಕಮಹಾದೇವಿ ಆಗಮಿಸಿದ್ದಾಗ ಅಲ್ಲಮ ಪ್ರಭುಗಳು ಶರಣರನ್ನು ಸಂಬೋಧಿಸಿ ಅಕ್ಕನಿಗೆ ನಡೆಮಡಿ ಹಾಸಿ ಸ್ವಾಗತಿಸಿ ಎಂದು ತಿಳಿಸಿದ್ದು ನಮ್ಮ ಪರಂಪರೆಯ ಶಿವ ಸಂಸ್ಕಾರದ ಪ್ರತೀಕ. ಆ ಪರಂಪರೆಯು ಮುಂದುವರಿಕೆಯ ಭಾಗವಾಗಿ ಇಂದು ತೋಂಟದ ಸಿದ್ಧಲಿಂಗೇಶ್ವರರ ಪರಂಪರೆಯ ಪರಿವಿಡಿದು ಬಂದ ಸಿದ್ಧಗಂಗಾ ಮಹಾಕ್ಷೇತ್ರದ ತ್ರಿವಿಧ ದಾಸೋಹಿ ಶೂನ್ಯ ಸಿಂಹಾಸನಾಧೀಶ್ವರ ವೈರಾಗ್ಯದ ಮಹಾಮೂರ್ತಿ ಶಿವಯೋಗಿ ಶ್ರೀ ಶಿವಕುಮಾರ ಸ್ವಾಮಿಗಳವರ ಕರಕಮಲ ಸಂಜಾತರು, ಮಾತೃ ಪ್ರೇಮದ ಸಕಾರ ರೂಪರು, ನಿರ್ಲಿಪ್ತ ಜೀವನದ ವ್ಯಕ್ತಿತ್ವದ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ನಡೆಮಡಿ ಉತ್ಸವ ಇಂದು ಭಕ್ತ ಗಣಗಳ ಮಧ್ಯದಲ್ಲಿ 60ಕ್ಕೂ ಹೆಚ್ಚು ಪುರೋಹಿತರ ನೇತೃತ್ವದಲ್ಲಿ 108 ಸುಮಾರು 13-14ನೇ ಶತಮಾನದಿಂದ ಸಂಪೂರ್ಣವಾಗಿ ಶಿವಯೋಗದ ಸಾನ್ನಿಧ್ಯವನ್ನು ಸಂಪೂರ್ಣವಾಗಿ ಜಗತ್ತಿಗೆ ಕೊಟ್ಟಂತ ಎಲ್ಲ ಅನುಭಾವಿಗಳು ತಮ್ಮ ಸಾಧನೆಯಲ್ಲಿ ತೊಡಗಿಸಿಕೊಂಡಂತ ಕ್ಷೇತ್ರ ಇದು. ಇದರ ಬಗ್ಗೆ ನಮಗೆ ವೀರಶೈವಾಮೃತ ಮಹಾಪುರಾಣದಲ್ಲಿ ಅನೇಕ ಪ್ರಸಂಗಗಳು ಇಲ್ಲಿದ್ದಂತ ಶರಣರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಹಲಗೆ ಆಚಾರ್ಯರು ಕೆಂಚವೀರನ್ನೊಡೆಯ ಸಂವಾದದ ರೂಪದಲ್ಲಿರ್ತಕ್ಕಂಥದ್ದು ಆ ಗ್ರಂಥ. 12ನೇ ಶತಮಾನದ ನಂತರ ಸಿದ್ಧಲಿಂಗ ಶಿವಯೋಗಿಗಳ ಕಾಲದ
ಸನ್ನಿವೇಶದಲ್ಲಿ ಏನೇನಿತ್ತು ಅನ್ನೋದನ್ನೆಲ್ಲ ಸಂಗ್ರಹ ಮಾಡಿದಂತ ಒಂದು ಮಹಾನ್ ಕಾವ್ಯ ಅದು. ಆ ಕಾವ್ಯದಲ್ಲಿ ಇರ್ತಕ್ಕಂಥ ವಿಚಾರವನ್ನ ಮತ್ತೆ ನಮ್ಮೆಲ್ಲರಿಗೆ ನೆನಪು ಮಾಡಿಕೊಟ್ಟ ದರ್ಶನದಲ್ಲಿ ಅವರ ಒಂದು ಸಂಭಾವನಾ ಸಂಪುಟ ನಮ್ಮ ಎರೆಸೀಮೆ ಚೆನ್ನಪ್ಪನವರು ಮಾಡಿದಂಥ ಮಠ ಸಿದ್ಧಗಂಗಾ ಅಂತನ್ನುವಂಥ ಒಂದು ಕೃತಿಯಲ್ಲಿ ಸಿದ್ಧಗಂಗೆ ಮತ್ತು ಶಿವಗಂಗೆಯ ಸಂಬಂಧ ಹೇಗೆ, ಅದರ ವೈಶಿಷ್ಟ್ಯ ಹೇಗೆ ಅಂತನ್ನುವಂಥದ್ದನ್ನ ಅದ್ಭುತವಾದ ರೀತಿಯಲ್ಲಿ ಬೆಳೆಸಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ನೆಲೆಯನ್ನ ಮತ್ತೆ ಅದನ್ನ ಸಾರ್ಥಕವಾದ ರೀತಿಯಲ್ಲಿ ಲೌಕಿಕವಾಗಿ ಗುರುತಿಸಿ ತಮ್ಮ ನ್ಯಾಯಾಂಗದ ಹೋರಾಟದ ನೆಲೆಯಲ್ಲಿ ಮತ್ತೆ ಭೃಂಗ ಧರ್ಮ ಕ್ಷೇತ್ರವನ್ನಾಗಿ ಮಾಡಿದಂತಹ ಒಂದು ಅದ್ಭುತ ಕ್ಷಣ ಇದೆಯಲ್ಲ, ಈ ಕ್ಷಣ ಇತಿಹಾಸದಲ್ಲಿ ನಾವು ಯಾವತ್ತೂ ಮರೆಯಲಿಕ್ಕಾಗದಂತ ಒಂದು ಕ್ಷಣ ಇದು. ಮಠ ನಮ್ಮ ಕೈ ತಪ್ಪಿತ್ತು. ನಾವು ನ್ಯಾಯಯುತವಾಗಿ ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ್ವಿ. ಸತ್ಯಕ್ಕೆ ಜಯ ಸಿಗಬೇಕು, ಸಿಕ್ಕಿದೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸ್ವಾಮೀಜಿಯವರ ಒಂದು ನಡೆನುಡಿ ಕಾರ್ಯಕ್ರಮ ಇರ್ಬೋದು, ಒಳ್ಳೆಯ ಅದ್ಭುತವಾದಂತಹ ಶಿವಗಂಗೆಯ ಮಹಾಕ್ಷೇತ್ರದಲ್ಲಿ ಪೂಜ್ಯರ ನಡೆನುಡಿ ಕಾರ್ಯಕ್ರಮ ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿಯುವಂಥ ನಮ್ಮ ಪರಂಪರೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಮುಂದಿನ ಸಮುದಾಯಕ್ಕೆ, ಮುಂದಿನ ಪೀಳಿಗೆಗೆ ಅದನ್ನು ಬೆಳೆಸುವಂಥ, ಪರಿಚಯಿಸುವಂಥ ಒಂದು ಪವಿತ್ರವಾದ ಕೆಲಸ ನಡೀತಾ ಇದೆ. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಈ ಥರದ ವ್ಯವಸ್ಥೆಗಳು ಹೆಚ್ಚೆಚ್ಚಾಗಿ ನಡೆದಾಗ ಮುಂದಿನ ಪೀಳಿಗೆ ಆ ಸಂಸ್ಕಾರಿತವಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಭಾವಿಸಿದ್ದಾರೆ. ಸ್ವಾಮೀಜಿ ಹಲವಾರು ಯೋಜನೆಗಳನ್ನು ಕೂಡ ಇದೆ ಅಂತ, ಆ ಯೋಜನೆಗಳ ಬಗ್ಗೆ ಗುರುಕೃಪೆ, ಅವನ ಇಚ್ಛೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದೆಯೋ ಹಾಗೆ ನಡ್ಸ್ಕೊಂಡು ಹೋಗುತ್ತೆ. ಪ್ರಯತ್ನ ಆಗ್ತಾ ಇದ್ದೇವೆ. ಎಲ್ಲ ಗುರುಗಳ ಆಶೀರ್ವಾದ. ಬೆಟ್ಟದ ಮೇಲೆ ನಮ್ದು ಪೂರ್ವ ಮಠ ಇದೆ. ಅದು ಪ್ರಾಚೀನವಾದಂಥ ಐತಿಹಾಸಿಕವಾದ ಮಠ. ನಮ್ಮ ಗುರುಗಳು ಬಹಳ ಪ್ರಯತ್ನ ಮಾಡಿದರು ಆ ಮಠವನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಅವತ್ತು ಸಮುದಾಯದ ಸಹಕಾರ ಕಡಿಮೆ ಇದ್ದಿದ್ದರಿಂದ ಅದು ಆಗಲಿಲ್ಲ. ಸಿದ್ಧಗಂಗಾ ಮಠದಲ್ಲಿ ನ್ಯಾಯ ಸಹಿತ ಆಗಿತ್ತು, ಆದರೆ ಯಾವ ಸಹಿತ ಕೂಗಿಗೊಡಲಿಲ್ಲ. ಪೂರ್ಣವಾಗಿ ನಮ್ಮ ಕೈತಪ್ಪೆ ಹೋಗಿತ್ತು ಅದು. ಆದರೆ ಗುರುಗಳಿಗೆ ಆಸೆ ಇತ್ತು ಈ ಮಠ ನಮ್ಮದು ಉಳಿಸ್ಬೇಕು ಅಂತ. ಅವರ ಆಶೀರ್ವಾದ ಇವತ್ತು ನ್ಯಾಯಯುತವಾಗಿ ನಾವು ಬಂದ ಮೇಲೆ ತುಂಬ ತೊಂದರೆಯನ್ನು ಯಾರೂ ಮಾಡಲಿಲ್ಲ. ನಾವು ನ್ಯಾಯಯುತವಾಗಿ ಕಾನೂನು ಪ್ರಕಾರ ಏನೆಲ್ಲ ಹೋರಾಟ ಮಾಡಿದ್ವಿ ಅದಕ್ಕೆ ಜಯ ಸಿಕ್ಕಿದೆ.